ಮಹಿಳೆಯರ ಬಗ್ಗೆ ನಟ ದರ್ಶನ್ ಅವಹೇಳನಕಾರಿ ಹೇಳಿಕೆಯ ಆರೋಪ. ದರ್ಶನ್ ವಿರುದ್ಧ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಗೆ ದೂರು. ಪುಟ್ಟೇನಹಳ್ಳಿ ಮಹಿಳಾ ಸ್ವಸಹಾಯ ಸಂಘದಿಂದ ದೂರು ಸಲ್ಲಿಕೆಯಾಗಿದೆ. ವೇದಿಕೆಯ ಮೇಲೆ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ದರ್ಶನ್. ಸ್ಟಾರ್ ನಟನಾಗಿ ಮಹಿಳೆಯರ ಬಗ್ಗೆ ಇಂಥ ಹೇಳಿಕೆ ಸಮಂಜಸ ಅಲ್ಲ. ನಟ ದರ್ಶನ್ ಕ್ಷಮೆಯಾಚಿಸಬೇಕು ಅಂತ ಮಹಿಳಾ ಸಂಘಟನೆ ಒತ್ತಾಯಿಸ್ತಾ ಇದೆ. 15ಕ್ಕೂ ಹೆಚ್ಚು ಮಹಿಳೆಯರು ಠಾಣೆಗೆ ಆಗಮಿಸಿ ದೂರು ಕೊಟ್ಟಿದ್ದಾರೆ. ನಟ ದರ್ಶನ್ ವಿರುದ್ಧ ಈ ಮಹಿಳೆಯರು ದೂರು ದಾಖಲಿಸಿದ್ದು, ಶ್ರೀರಂಗಪಟ್ಟಣದಲ್ಲಿ ವೇದಿಕೆ ಮೇಲೆ ಮಹಿಳೆಯರ ಬಗ್ಗೆ ಮಾತನಾಡಿದ್ರು ದರ್ಶನ್. ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕ್ಷಮೆಯಾಚಿಸಬೇಕು ಅನ್ನೋದು ಈ ಮಹಿಳಾ ಸಂಘಟನೆಯ ಒತ್ತಾಯವಾಗಿದೆ. ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಗೆ ಬಂದು ದೂರು ಕೊಟ್ಟಿದ್ದಾರೆ. ಅವ್ರ ತಾಯಿ ಹೆಣ್ಣು, ಅಕ್ಕ ತಂಗಿ ಹೆಣ್ಣು, ಎಲ್ಲ ಮಾಧ್ಯಮಗಳ ಮುಂದೆ, ಸ್ವಾಮೀಜಿಗಳ ಮುಂದೆ, ಮಠಾಧೀಶರ ಮುಂದೆ ಎಲ್ಲ ಬಂದು ಹೆಣ್ಮಕ್ಳನ್ನ ಕೊಚ್ಕೊಂತಾರಲ್ಲ, ಅದೇ ತರ ಎಲ್ಲ ಹೆಣ್ಮಕ್ಳನ್ನ ನೋಡ್ಬೇಕು. ಇವರು ಕೆಟ್ಟದಾಗಿ ಬಾಳೆಹಣ್ಣು ತಿಂದ್ಬಿಟ್ಟು ಚಿಪ್ಪೆ ಎಸ್ತಂಗ್ ಮಾತಾಡ್ತಾರಲ್ಲ, ಇದೆಲ್ಲ ತರವಿಲ್ಲ ಇವರಿಗೆ. ಇನ್ನೊಂದ್ಸತಿ ಇದೇ ತರ ಮಾಡಿದ್ರೆ, ಹೆಣ್ಮಕ್ಳನ್ನ ದೂಸಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ದರ್ಶನ್ ಅವರೇ, ಇವತ್ತು ತಿಳ್ಕೊಂಡ್ರೆ ಸರಿ, ನೀವು ಇಲ್ಲಾಂದ್ರೆ ಉಗ್ರ ಹೋರಾಟ ನಿಮ್ ಮನೆ ಹತ್ರನೇ ಬಂದು ಮಾತಾಡ್ತೀವಿ. ಅವಳು ಇವಳು ಅಂತ ಹೇಳ್ಬಿಟ್ರು. ಅವರು ಬರ್ತಾಳೆ ಹೋಗ್ತಾಳೆ. ಇದೇ ಮಾತು ಅವ್ರ ಅಣ್ಣ ತಂಗಿಗೆ ಬೈ ಚಾನ್ಸ್ ಬೇರೆ ಅವರು ಬರ್ತಾಳೆ ಹೋಗ್ತಾಳೆ, ದರ್ಶನ್ ತಂಗಿ ಬರ್ತಾಳೆ ಹೋಗ್ತಾಳೆ ಅಂತ ಫಾರ್ ಎಕ್ಸಾಂಪಲ್ ಹೇಳಿದ್ರೆ, ಆವಾಗ ಇವ್ರ ರಕ್ತ ಏನಾಗ್ತಾ ಇತ್ತು? ಎದರ್ಕೊಂಡು ಆವಾಗ ಇವ್ರಿಗೆ ಫೈಟ್ ಮಾಡಕ್ ಬರ್ತಾ ಇದ್ರು. ಇವ್ರು ತಂಗಿದು ಬಿಟ್ಬಿಟ್ರು, ಬೇರೆಯವ್ರ ಹೆಣ್ಮಕ್ಳಿಗೆ ಎಣ್ಸಕ್ ಬಂದ್ಬಿಟ್ರು. ಅವ್ರ ತಾಯಿ ಮರ್ಯಾದೆ ತೆಗಿದ್ರು, ತಂಗಿ ಮರ್ಯಾದೆ ತೆಗೆದ್ರು, ಅಕ್ಕನ ಮರ್ಯಾದೆ ತೆಗೆದ್ರು. ಮತ್ತು ನಮ್ಮಂತ ಅವ್ರಿಗೆ ಹೇಳಕ್ಕೆ ಏನು ಇವ್ರಿಗೆ ಪ್ರೂಫ್ ಇದೆ ಸರ್? ಏನಿದೆ? ಹಕ್ಕೆ ಇಲ್ಲ ಅವ್ರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.